Crazy couple, tan tan tan, crazy couple. ಕಲ ಕಲ ಕಾಗೆ ಹಾಸುತ್ತಾರೆ, ಕುತ್ತಿಗೆಲೆ ಸ್ಟ್ಯಾಚು ಹಾಕುತ್ತಾರೆ, ಫೇಸ್ಬುಕ್ ಅಲ್ಲೇ ಫಸ್ಟ್ ಫ್ರೆಂಡ್ ರಾವಣಕ್ಕೆ ಸೀತೆ ಕಿಡ್ನಾಪ್ ಮಾಡಿದ್ರೆ ನಾನು ಸಾಯ್ತೀನಿ ಗೊತ್ತಿದ್ದ. ಆದ್ರೂ ಕ್ರೇಜಿ ಫಾಲೋ ಕಿಡ್ನಾಪ್ ಮಾಡಿ ಹಿಡಿಯುತ್ತ. ಇನ್ನು ನಮ್ಮ ಕೃಷ್ಣನ್ಗೆ ಪಾಂಡವ ಕೌರವ್ರ ಮಧ್ಯೆ ಕುರುಕ್ಷೇತ್ರ ಯುದ್ಧ ಆಗಲೇ ಆಗುತ್ತೆ ಅಂತ ಗೊತ್ತಿದ್ದು ಈಗಲೇ ಮುಗಿಸಿದ್ರೆ ಭಗವದ್ಗೀತಾ ಹೇಳೋಕೆ ಟೈಮ್ ಸಿಗೋಲ್ಲ ಅಂತ ಸುಮ್ಮನೆ ಇದ್ದ. ಅವನು ಒಂಥರ ಕ್ರೇಜಿ ಫಾಲೋ. ಈ ಕ್ರೇಜಿನೆಸ್ ಅನ್ನೋದು ಇವತ್ತಿಂದಲ್ಲ ರೀ, ಪುರಾಣ ಕಾಲದಿಂದಾನೇ ಇದೆ. ಆಗಿಂದ ಬಂದಿರೋ ಈ ಕ್ರೇಜಿನೆಸ್ ಸ್ಮಾಲ್ ಸ್ಮಾಲ್ ತುಂಡುಗಳೇ ಈ ನಮ್ಮ 4 ಕಪಲ್ಸ್, ರೋಮಿಯೋಸ್ ಅಂಡ್ ಜೂಲಿಯೆಟ್. ವೆಲ್ಕಮ್ ಟು ಕ್ರೇಜಿ ಕಪಲ್. ಎಲ್ರೂ ಸುಂದರವಾದ ರೋಮಿಯೋಸ್, ಸುಂದರಿಗಳು ಜೂಲಿಯೆಟ್ಸ್. ಬಟ್ ಕಂಪ್ಯಾರಿಟಿವ್ಲಿ ರೋಮಿಯೋಸ್ ತುಂಬಾ ಗ್ಲಾಮರಸ್ ಆಗಿದ್ದ. ಲವ್ ಮಾಡೋಕೆ ಎಷ್ಟು ಕಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು. ಅದು ಯಾವ ಟೈಮಲ್ಲಿ ಅದು ಆ ಜನರೇಷನ್ ಸರಿ, SMS ಕಳ್ಸೋದು, ಲೆಟರ್ ಬರೆಯೋದು, ಅವ್ರು ನೋಡ್ತಾರೋ ಇವ್ರು ನೋಡ್ತಾರೋ, ಟೆನ್ಷನ್ ಎಲ್ಲ ಇರುತ್ತೆ. ಈಗ ನಮ್ಮ ಆದಿತ್ಯ ಲೈಫಲ್ಲಿ ಒಂದು 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 ಡಿಫ್ರೆಂಟ್ ಆದ ಒಂದು ಲವ್ ಎಕ್ಸ್ಪೀರಿಯನ್ಸ್. ದಾವಣಗೆರೆ ಅಲ್ವಾ ನಿಮ್ದು? ಅಲ್ಲಿಂದ ಇಲ್ಲಿವರೆಗೂ ಅದು 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 ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ? ಬನ್ನಿ. ಆದಿತ್ಯ, ಎಸ್ ಮ್ಯಾಮ್. ನಿಮ್ಮ ಎಕ್ಸ್ಪೀರಿಯನ್ಸು ಇಲ್ಲಿ ಎಲ್ರೂ ಹೇಳಿದ್ರು. ಲವ್ ಶುರು ಮಾಡಿದ್ದು ಯಾವ ವಯಸ್ಸಲ್ಲಿ? ನಾನು ಫೈನಲ್ ಇಯರ್ ಇದ್ದಾಗ. ಓಕೆ ಓಕೆ, ಅದು ಹೇಳಿದ್ರಲ್ಲ ಅವತ್ತು. ಹೌದು. ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ಅವಳನ್ನ ಫಸ್ಟ್ ಅದೇ ಶತ್ರುಗಳು ಅಂತಿದ್ದಾಗ ನಾನು ಮಾತಾಡಿಸ್ತಿರ್ಲಿಲ್ಲ. ಅದಾದ್ಮೇಲೆ ಯಾವಾಗ ಮಾತಾಡಕ್ ಶುರು ಮಾಡಿದ್ವು, ಕೋಇನ್ಸಿಡೆನ್ಸಿಗೆ ನಮ್ಮ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿ ಓದ್ಲಿ ಮಗ ಅಂತ ಮೇಲ್ಗಡೆ ಮನೆ ರೂಮ್ ಕಟ್ಟಿಸ್ಕೊಟ್ಟಿದ್ರು ನಂಗೆ, ಮನೆ ಮೇಲ್ಗಡೆ. ಓಕೆ, ನಿಮ್ಗೆ? ಹೌದು. ಓಕೆ. ಸೊ ನಾನು ಅಲ್ಲೇ ಓದ್ತಾ ಇದ್ದೆ ಮೊದಲಿಂದ. ಆಮೇಲೆ ಫ್ರೆಂಡ್ ಆದ್ಮೇಲೆ ನಾನು ಅವಳಿಗೆ ಕೇಳಿದೆ, ನೀನು ಎಲ್ಲಿರೋದು? ಹಾಸ್ಟೆಲ್ ಇರೋದು ಅಂದ್ಲು. ಹೌದಾ, ನಾನು ನಮ್ಮ ಮನೆ ತುಂಬಾ ಹತ್ರ ಹಾಸ್ಟೆಲ್ಗೆ, ಇಲ್ಲೇ ಹೇಮಾವತಿ ಹಾಸ್ಟೆಲ್ ಇದೆ, ನಾನು ಅಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಅಂತ ಅಂದೆ. ಒಂದ್ ರಾತ್ರಿ ಲೈಕ್ ಲಾಂಗ್ ಚಾಟ್ ನಡಿಬೇಕಾದ್ರೆ ನಾನು ಜಸ್ಟ್ ಲೈಕ್ ನಾನು ಹತ್ತದೆ ಮೇಲ್ಗಡೆ, ಪೂರ್ತಿ ಸ್ಟೇರ್ಸ್ ಹತ್ತಿ ಮೇಲ್ಗಡೆ ಟೆರೆಸ್ ಮೇಲೆ ಹೋದ್ಮೇಲೆ ನಾನು ಅಂದೆ, ನಾನು ಹಿಂಗಿದ್ದೀನಿ, ಆರಾಮಿದೆ, ಎಷ್ಟು ಚೆನ್ನಾಗಿದೆ, ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವತ್ತು, ಹಿಂಗೆ ಹಾಗೆ ಅಲ್ವಾ? ಫೋನ್ ಅಲ್ಲ, ಸ್ಟ್ರೈಟ್ ಆಗಿ ನೋಡಿದ್ರೆ ಆತರ ಆಲ್ಮೋಸ್ಟ್ ಹಾಗೆ ಆಯ್ತು ಮ್ಯಾಮ್. ಅಂದ್ಮೇಲೆ ಹತ್ತದ್ಮೇಲೆ ಆಮೇಲೆ ಚಂದ್ರಣ್ಣ ಅಂತ ಅವಳು ಕಿಟಕಿ ಹತ್ರ ಹೊರಗೆ ಬಂದ್ಲು. ಅವಾಗ ನಾನು ಅಂದೆ, ನೀನ್ ಯಾವ ಹಾಸ್ಟೆಲ್ ಇರೋದು, ಎಲ್ಲಿ ರೂಮು ಅಂತ. ನಾನು ಇಲ್ಲೇ ಇರೋದು ಹೇಮಾವತಿ ಹಾಸ್ಟೆಲ್. ಹೇಮಾವತಿ ಹಾಸ್ಟೆಲ್ ನಂಗೆ ಕಾಣುತ್ತೆ, ಎಲ್ಲಿ ಅಂತ ಅಂದೆ. ಅವ್ನು ಈ ಕಡೆ ರೂಮು, ಯಾ ಕಡೆ ಫೇಸಿಂಗು? ನಮ್ ಕಾಲೇಜ್ ಕಡೆ ಫೇಸಿಂಗು. ಓಕೆ, ನಮ್ಮ ಮನೇನು ಆ ಕಡೆ, ಎಲ್ಲಿದೆ ತೋರಿಸು ಅಂತ ನಾನು. ಸೊ ಅವಳು ಮೊಬೈಲಲ್ಲಿ ವೇವ್ ಮಾಡಕ್ ಶುರು ಮಾಡಿದ್ಲು. ಸೊ ನಾನು ಲೈಟ್ ಹಾಕಿ ಆನ್ ಮಾಡಿ ವೇವ್ ಮಾಡಿದೆ, ನಾನು ಇಲ್ಲಿದ್ದೀನಿ, ನಮ್ಮನೆ ಇಲ್ಲಿ ನೋಡು. ಹಂಗ್ ಸ್ಟಾರ್ಟ್ ಆಗಿದ್ದು. ಓವರ್ ನೈಟ್ ಬಹಳ ಸತಿ ಮಾತಾಡ್ತಿದ್ವಿ. ಹಾಗೆ ಹೇಗೆ ಪ್ರೀತಿ ಅನ್ನೋದು ಹೇಗೆ ಬರುತ್ತೆ ಅನ್ನೋದಾದ್ರೆ ಮಾತಾಡ್ತಾ ಮಲ್ಕೊಂಡ್ಬಿಟ್ಯಾ, ನನ್ ಕಾಣ್ತಾ ಇಲ್ಲ ನೀನು, ಕಿಟಕಿಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ನೀನು ಅಂತ ನಾನು. ಆತರ ಎಲ್ಲ ಸೀಕ್ವೆನ್ಸಸ್ ತುಂಬಾ ಮಜಾ ಬರ್ತಿತ್ತು. ಆ ಸೀಕ್ವೆನ್ಸಸ್ ಎಲ್ಲ ನನ್ಗೊಂದು ಗೊತ್ತಾಯ್ತು. ಆಗ್ಲೇ ಏನು ಶಬ್ದಗಳು ಏನು ಇಲ್ಲ, ಒಳಗಡೆ ಒಂದು ಲವ್ ಇತ್ತು. ಹೌದು, ಅನ್ಸುತ್ತೆ. ಇಲ್ಲಾಂದ್ರೆ ಓಹೋ ಎಲ್ಲ ನಡೆಯೋಲ್ಲ. ಬ್ಯಾಟ್ರಿ ಬಿಟ್ಕೊಂಡೆ ಲವ್ ಮಾಡ್ಬಿಟ್ಟು ಅದು ನಮ್ ಪಾಯಿಂಟ್ ಇಲ್ಲಿ. ಸುಷ್ಮಾ ಲಕ್ಕಿ ಗರ್ಲ್. ಖುಷಿ ಆಗುತ್ತೆ. ಬನ್ನಿ, ಹಕ್ ಮಾಡಿ ಆ ಸ್ನೇಹಾನಿ ಒಂದು ಏನ್ ಹೇಳೋದು, ಪ್ರೀತಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು. ಈಗ ನಮ್ಮ ನಾರ್ತ್ ಇಂಡಿಯನ್ ಹೀರೋ ಅದೊಂದು ಶೈನಿಂಗ್ ಆಗಿರೋ ಸರ ಬನ್ನಿ. ನಾನು ಇಲ್ಲಿ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಯೂನಿಟ್ ಅವರು ಹೇಳಿದ್ರು, ಲವ್ ಟ್ರ್ಯಾಕ್ ಅಂದ್ರೆ ನಾರ್ಮಲಿ ಏನು ಹೇಳೋದು, ಲವ್ವೇ ಒಂದು
ಒಂದು ಮನುಷ್ಯನಿಗೆ ಲೈಫಲ್ಲಿ ಒಂದು ಘಟ್ಟ ಆಗುತ್ತೆ ಅವನಿಗೆ. ಅದು ಕ್ರಾಸ್ ಮಾಡಿದ್ರೆ ಅವ್ರಿಗೊಂದು ಮದುವೆ ಮಾಡ್ಬಿಡಿ ಎಲ್ಲ ಸರಿ ಹೋಗ್ತಾನೆ ಹೇಳ್ತಾರಲ್ಲ ನಾರ್ಮಲಿ. ಸೊ ಅದು ಒಂದು ಘಟ್ಟ. ಡೆಫಿನೆಟ್ಲಿ ಎಲ್ರಿಗೂ ಒಂದು ಘಟ್ಟ ಬರುತ್ತೆ. ಆತರ ನಿಮ್ ಲೈಫಲ್ಲಿ ಒಂದು ಟಿಪಿಕಲ್ ಒಂದೊಂದು ಸಿಚುವೇಶನ್ ಬಂದಿತ್ತು. ಆ ತರ ಸಿಚುವೇಶನ್ ಯಾವ ಸಿಚುವೇಶನ್? ನಾವು ಮದುವೆ ಆಗಿ 3 ತಿಂಗಳಿಗೆ ನನ್ನ ವೈಫ್ ಸುಪ್ರಿಯಾಗ ಆಕ್ಸಿಡೆಂಟ್ ಆಯ್ತು. ಅವಳನ್ನ ಆ ಸ್ಟ್ರೆಚರ್ ಬೆಡ್ ಮೇಲೆ ರಕ್ತಗತವಾಗಿ ನೋಡಿದ್ದ ಒಂದು ಕ್ಷಣ ನನಗೆ ಅವಳು ನನ್ನ ಲೈಫಲ್ಲಿ ನನ್ನ ಕಣ್ಮುಂದೆನೇ ಇರುತ್ತದು. ಯಾವತ್ತಿಗೂ ಅದು ನನ್ನ ಮರೆಯೋಕೆ ಆಗಲ್ಲ. ಪಲ್ಸ್ ರೇಟ್ 14ಗೆ ಡ್ರಾಪ್ ಆಗೋಗಿತ್ತು. ಸೊ ಡಾಕ್ಟರ್ ವಾಸ್ ಲೈಕ್ ಇನ್ನು 10 ನಿಮಿಷ ಇದೆ, ಯಾರನ್ನ ನೋಡ್ಕೊಳಂಗಿದ್ರೆ ನೋಡ್ಕೊಂಬಿಡಿ, ಮಾತಾಡ್ಸಂಗಿದ್ರೆ ಮಾತಾಡ್ಸಿ ಅಂತ ಹೇಳಿದ್ರು. ಸೊ ಅಲ್ಲಿ ಯಾರೋ ನೋಡಿದವರು 108ಗೆ ಫೋನ್ ಮಾಡಿದ್ದಾರೆ. ಅಲ್ಲಿಂದ ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗೆ ಹಾಕಿದ್ರು. ಇವಳು ಅನ್ಕಾನ್ಶಿಯಸ್, ಇವಳು ಫೋನ್ ಇಲ್ಲ, ನಮ್ ಕಾಂಟ್ಯಾಕ್ಟ್ ಆಗಿಲ್ಲ. ಮತ್ತೆ ಎಲ್ಲಿಂದನೋ ಒಂದು ಫೋನ್ ಬಂತು, ನಿಮ್ ವೈಫ್ ಆಕ್ಸಿಡೆಂಟ್ ಆಗಿದೆ, ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಕಿದ್ದೀರಿ ಅಂತ. ಸೊ ನಾನು ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಅಲ್ಲೂ ನೋ ರೆಸ್ಪಾನ್ಸ್. ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ಬರೋದಷ್ಟೇ ನನಗೆ ಮೈಂಡ್ ಸೆಟ್ ಆಗಿದ್ದು. ಸೊ ಅವಳು ಆಕ್ಸಿಡೆಂಟ್ ಆಗಿ 5 hours ಆದ್ಮೇಲೆ ಅವಳಿಗೆ ಅಟೆಂಡ್ ಮಾಡಿದ್ರು ಡಾಕ್ಟರ್. ಶಿ ವಾಸ್ ಆಲ್ರೆಡಿ 40% 50% ಬ್ಲಡ್ ಹೊಟ್ಟೋಗಿತ್ತು. ಅವಳು ಅನ್ಕಾನ್ಶಿಯಸ್ ಆಗೇ ಇದ್ಲು. ಸೊ ಆ ಸಿಚುವೇಶನ್ ಅಲ್ಲಿ ತಗೊಂಡೋದಾಗ ಡಾಕ್ಟ್ರು ಫಸ್ಟ್ ಏನ್ ಮಾಡಕ್ ನೋಡಿ, ಆಮೇಲೆ ಲಾಸ್ಟ್ ಹೇಳಿದ್ರು, ಇನ್ನು 10 ನಿಮಿಷ ಇದೆ, ನಿಮ್ ಕಡೆಯವ್ರು ಯಾರು ಮಾತಾಡ್ಸ್ಬೇಕಂತ ಇದೀರೋ ಬಂದು ಮಾತಾಡ್ಸ್ಬಿಡಿ, ಮುಂದಕ್ಕೆ ಏನ್ ಹೇಳಕ್ಕಾಗಲ್ಲ ಅಂತ. ಸೊ ಒಳಗಡೆ ಹೋಗಿ ನಿಂತ್ಕೊಂಡೆ, ನೋಡ್ದೆ ನಮ್ ತಾಯಿ ಇದ್ರು ಪಕ್ಕದಲ್ಲಿ. ಅವರು ಯಾವತ್ತೋ ಎಲ್ಲಿಂದನೋ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ ಕುಂಕುಮ ಎತ್ಕೊಂಡ್ ಬಂದಿದ್ರು ಪರ್ಸಲ್ಲಿ. ಅದನ್ನ ಎತ್ತಿ ಅವಳು ಹಣೆ ಮೇಲೆ ಇಟ್ಟು ಸುಪ್ರಿಯಾ ಅಂದ್ರು. ಅದೇನ್ ದೇವ್ರ ದಯೇನೋ ಇಲ್ಲ ಏನ್ ಅವಾಗ ಪವಾಡ ನಡೀತೋ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲಿ ಬೀಪರ್ ಆನ್ ಆಯ್ತು. 14 ಇಂದ 18, 18 ಇಂದ 20, 20 ಇಂದ 25 ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಸ್ಟಾರ್ಟ್ ಆಯ್ತು. ಅಗೇನ್ ದೇ ಸ್ಟಾರ್ಟೆಡ್ ಅವ್ರದ್ದು ERP ಎಲ್ಲ ಸ್ಟಾರ್ಟ್ ಮಾಡಿದ್ರು, ಆರ್ಟಿಫಿಷಿಯಲ್ ಬ್ರೀತಿಂಗ್ ಎಲ್ಲ. ಸೊ ಆಮೇಲೆ ಗ್ರಾಜುವಲಿ ಪಿಕಪ್ ಆದ್ಲು, ನಮ್ನೆಲ್ಲ ಆಚೆ ಕಳಿಸ್ಬಿಟ್ರು. ಆಮೇಲೆ ಗುಡ್, ಅವಳು ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾಯ್ತು. ಮೇಯ್ನ್ ಆಗಿ ಇನ್ನೊಂದೇನು ಹೇಳ್ಬೇಕಂದ್ರೆ, ಅವತ್ತಿನ ದಿವಸ ನಮ್ ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಬಂದ್ರು ನೋಡಕ್ ಎಲ್ಲರೂ, ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮುಂದಕ್ಕೆ ಅವಳು ಹಿಡಿಯಕ್ಕಾಗುತ್ತೋ ಇಲ್ವೋ, ಈ ಲೈಫ್ ಲಾಂಗ್ ಈ ಪೇನ್ ಇದ್ದೇ ಇರುತ್ತೆ ಅವಳಿಗೆ, ಮುಂದಿನ ಜೀವನ ಹೆಂಗೋ, ಮದ್ವೆ ಆಗಿ 3 ತಿಂಗಳಿಗೆ ಹೆಂಗಾಗೋಯ್ತು, ಏನ್ ಮಾಡೋದು ಅಟ್ಲೀಸ್ಟ್ ನಮ್ಮನ್ನ ಕನ್ಸೋಲ್ ಮಾಡಿ ನಮ್ಮ ಮುಂದೆ ಹೇಳ್ದಿದ್ರೆ ಒಳ್ಳೇದಾಗಿರೋದು ಹೇಳಿದ್ರು. ಅದನ್ನ ನಾನು ಏನು ಕೆಟ್ಟದಾಗೇನು ತಗೊಳ್ಳಿಲ್ಲ. ಅವಳು ರಿಕವರಿ ಆಗ್ಲೇಬೇಕಂತ ದಿನ ರಾತ್ರಿ ಅವಳ ಜೊತೆನೇ ಇದ್ದಿ, ನಾನು, ನಮ್ಮ ತಾಯಿ, ಅವ್ರ ತಂದೆ ಎಲ್ಲರೂ ವರ್ಕ್ ಮಾಡ್ರಿ. ಅವಳಿಗೂ ವಿಲ್ ಪವರ್ ತುಂಬಾನೇ ಇತ್ತು. ಡಾಕ್ಟರ್ಸ್ ಆಲ್ಸೋ ತುಂಬಾ ಥ್ಯಾಂಕ್ಸ್ ಸರ್, ನೀವೆಲ್ಲ ಹೆಲ್ಪ್ ಮಾಡಿದ್ಕೆ ಇವತ್ತು ಇವಳು ಈ ತರ ಇರೋದು, ನಾನು ಈ ತರ ಇರೋದು, ನಮ್ಮ ಫ್ಯಾಮಿಲಿ ಈ ತರ ಆಗಿರೋದು. ಪ್ರಾಣ ಅನ್ನೋದಿಲ್ಲ ನನ್ನ ಆಣೆ, ಪ್ರಾಣ ಇಂದೆಲ್ಲ ನಾಳೆ ಹೋಗೋದೇನೆ, ನಿನಗೇನು ಹಣಬೇಕು ನಾ ಕಾಣೆ. Only this message, they want to say this message to all the people because they are now happy and your relatives, your friends, ಅವ್ರಿಗೂ ಮೊದಲು ತೋರಿಸ್ಬೇಕು, ಅವ್ರಿಗೆ ಮೊದಲು ಗೊತ್ತಾಗ್ಲಿ ಅಂತ ನಾವು ಈ ಶೋಗೂ ಬಂದಿದ್ದು. ಇದು ಕಂಟೆಸ್ಟೆಂಟ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದ್ರಿ. ನೀವು ಈಗ ನೀವು ಪಾಪುಲರ್ ಆಗಿದ್ದಾರೆ, ನೋ ಪ್ರಾಬ್ಲಮ್. ಮುಂಚೆಗಿಂತ ಆಕ್ಚುಲಿ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿನ್ನೆಯಿಂದ ಎಲ್ಲರೂ ತುಂಬಾ ಕಷ್ಟಪಟ್ಟು ತಮ್ಮ ಕೈನ ಕೆಸರ ಮಾಡ್ದಾಗಿದೆ. ಇವತ್ತು ಯಾರು ಕೆಸರು ತಗೊಂಡೋಗ್ತಾರೆ, ಯಾರು ಮೊಸರು ತಗೊಂಡೋಗ್ತಾರೆ ಅಂತ ಗೊತ್ತಾಗುತ್ತೆ. ಇದೊಂದು ಡಿಫ್ರೆಂಟ್ ಆದ ಗೇಮ್ ಒಂದು. ಓಕೆ, ಸುಳ್ಳು ಹೇಳ್ಬಾರ್ದು ಒಂದು ಚಿಕ್ಕ ಮಕ್ಳಿಗೆ ನಾವು ಹೇಳ್ತೀವಲ್ಲ, ಸುಳ್ಳು ಹೇಳ್ಬಾರ್ದಪ್ಪ ಅಂತ. ನಾನೇನು ಸುಳ್ಳು ಹೇಳಲ್ಲ ಯಾವಾಗಲೂ. ಅಯ್ಯೋ ಅಯ್ಯೋ ಎಲ್ರು ನಗ್ತಾ ಇದಾರೆ ನೋಡಿ, ನಿಜವಾಗ್ಲೂ ನಾನು ಸುಳ್ಳೇ ಹೇಳೋದಿಲ್ಲ. ನಗ್ತಾ ಇದ್ದೀರಲ್ಲ, ಓಕೆ. ಇಬ್ಬರಿಗೆ ಅದು ನನಗೆ ಫಸ್ಟ್ ಅದು ಆ ಗೇಮ್ ಇವರಿಗೆ ಕೊಟ್ಬಿಡ್ತೀನಿ. ಈ ರೋಮಿಯೋಗಳಿಗೆ ಪ್ರಶ್ನೆ ಕೇಳ್ತೀನಿ ನಾನು. ಅವರು ಏನಾದ್ರೂ ಸುಳ್ಳು ಹೇಳಿದ್ರೆ ರೆಡ್ ಲೈಟ್ ಆನ್ ಆಗುತ್ತೆ, ಆದ್ರೆ ಸೀರಿಯಸ್ ಆಗಿ ಉತ್ತರ ಹೇಳ್ಬೇಕು. ಸುಳ್ಳು ಹೇಳೋದು ಎಲ್ಲ ಗೊತ್ತಾಗುತ್ತೆ, ಆ ಲೈಟ್ ಸುಳ್ಳು ಹೇಳಲ್ಲ. ಇದೊಂದು ಸ್ಪೆಷಲ್ ಚೇರು. ಓಕೆ,
ಮೇಡ್ ಇನ್ ಜಿ ಕನ್ನಡ ನಿಮಗೋಸ್ಕರ ವರ್ಲ್ಡ್ ಫೇಮಸ್ ಕ್ರೇಜಿ ಕಪಲ್. ಇದು ನೋಡಕ್ ಸಾಧಾರಣವಾಗಿದೆ, ಆದ್ರೆ ಇದು ಟೆಕ್ನಿಕ್ ಎಲ್ಲ ಒಳಗಡೆ ಇದೆ. ದೊಡ್ಡ ದೊಡ್ಡ ವಿಷಯಗಳೆಲ್ಲ ಇದರಲ್ಲಿ ಇದೆ. ಇದರಲ್ಲಿ ಕೂತ್ಕೊಂಡ್ಬಿಟ್ರೆ ನಿಜ ತಾನಾಗ ಆಚೆ ಬಂದ್ಬಿಡ್ತೆ. ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಆಮೇಲೆ ಎಲ್ಲ ಬಂದ್ಬಿಡ್ತೆ. ನನಗೆ ಕ್ವಶನ್ಸ್ ಎಲ್ಲ ನನ್ನ ಹತ್ರ ಇದೆ. ನಾನು ಒಂದು ಸೈಕೋ ಥೆರಪಿ ಗೊತ್ತು ನನಗೆ, ಸ್ವಲ್ಪ ಹಿಪ್ನೋಟೈಸ್ ಮಾಡೋಕೆ. ಅದು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ 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 ಈಗ ಸಿರಾಲ್ ಅಂತ ಒಂದು ಬಂದಿತ್ತು ನನ್ನ ಮೈಂಡಲ್ಲಿ. ಬನ್ನಿ ಕೂತ್ಕೊಳ್ಳಿ. ಮೇಡಮ್ ಶಾಕ್ ಹೊಡಿತಾ ಇದೆ. ಶಾಕ್ ಈಗಲ್ಲ, ನೀವು ಸುಳ್ಳು ಹೇಳಕ್ ಶುರು ಮಾಡೋವಾಗ ಶಾಕ್, ಸ್ವಲ್ಪ ಶಾಕ್ ಬಂದು ಢಮ್ ಢಮ್ಮ. ನಿಧಾನವಾಗಿ ಓಂ ಅಂತ 3 ಸಲ ಹೇಳಿ. ಓಂ ಅಂತ ಹೇಳಿ. ABCD ಎಲ್ಲ ಹೇಳ್ಬಾರ್ದು, ಅವರೊಬ್ಬರೇ. ನಿಮಗೆಲ್ಲ ಆಮೇಲೆ ಎಲ್ರಿಗೂ ಇದೆ. ಓಕೆ ಸರ್, ಆ ಕಾನ್ಸಂಟ್ರೇಷನ್ ಎಲ್ಲ ಇಲ್ಲಿರ್ಬೇಕು. ಏನ್ ಕೇಳೋದು ತ್ರಿಕ್ಕಣ್ ಅಲ್ಲಿ ಇರ್ಬೇಕು ಆ ಕಾನ್ಸಂಟ್ರೇಷನ್. ಓಕೆ, ಈಗ ನಿಮ್ ಪ್ರಶ್ನೆ ನಾನು ಕೇಳ್ತೀನಿ. ಫಸ್ಟ್ ಕ್ವಶ್ಚನ್. ಓಕೆ ಸಿರಾಲ್, ನೀವು ನಿಮ್ ಹೆಂಡತಿಗೆ ಸುಳ್ಳು ಹೇಳ್ತೀರಾ? ನಿಜಾನ ಸುಳ್ಳ? ಹೇಳ್ತಾರೆ. ಸುಳ್ಳು. ಎರಡನೇ ಕ್ವಶ್ಚನ್. ನೀವು ನಿಮ್ಮ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಾಗ ಇದನ್ನ ನೋಡಿದ್ರೆ ಖಂಡಿತ ನನ್ನ ಮದುವೆ ಆಗೋಕ್ ಒಪ್ತಾಳೆ ಅನ್ನೋ ಯೋಚನೆ ನಿಮ್ ಮನಸ್ಸಲ್ಲಿ ಇತ್ತು? ನಿಜನಾ? ಕರೆಕ್ಟ್ ಆಗಿ ಹೇಳ್ಬೇಕು. ನಿಮ್ ಮೇಲೆ ನಿಮ್ಗೂ ನಂಬಿಕೆ ಇಲ್ವಾ? ಈ ಟ್ಯಾಟೂ ಮೇಲೆ ನಂಬಿಕೆ ಇದೆಯಾ ಹೇಳಿ? ನನ್ ಮೇಲೆ ನನ್ ನಂಬಿಕೆ ಇತ್ತು, ಜನರನ್ನ ನಂಬಿಸೋಕೋಸ್ಕರ ನಾವು ಟ್ಯಾಟೂ ಹಾಕ್ಸ್ಕೊತೀವಿ. ಇದೆಯಾ? ಇದೆ. ನಿಜವಾಗ್ಲೂ ಇದೆಯಾ? ಇದೆ ಮೇಡಮ್. ಹೇಳಿ ತೋರ್ಸಿ. ಅಯ್ಯೋ, ಯಾವಾಗ ನೀವು ಆ ಟ್ಯಾಟೂ ಹಾಕ್ಸ್ಕೊಂಡ್ರಿ ಹೇಳಿ? ಅವಳು ನೋಡಿದ್ ನೆಕ್ಸ್ಟ್ ಡೇನೆ ಹಾಕ್ಸ್ಕೊಂಡೆ ಮೇಡಮ್. ನಿಜವಾಗ್ಲಾ? ನನ್ಗೂ ಅವಳಿಗೂ ಇನ್ನು ಏನು ಕಮಿಟ್ಮೆಂಟೇ ಇರ್ಲಿಲ್ಲ. ಅವಳು ನೋಡ್ದೆ, ಹೆಂಗಾನ ಮಾಡಿ ಇವಳ ಕ್ಯಾಚ್ ಹಾಕ್ಲೇಬೇಕಂತ ಕ್ಯಾಚ್ ಹಾಕ್ಸ್ಕೊಂಡೆ. ಬಿದ್ದೆ ಮ್ಯಾಮ್, ನಾನು ಹಂಗೆ ಬಿದ್ದೆ. ವೆರಿ ಗುಡ್, ವೆರಿ ಲಾಸ್. ಥರ್ಡ್ ಕ್ವಶನ್. ಓಕೆ, ಸುಪ್ರಿಯಾಗೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡೋಕ್ ಬರಲ್ಲ, ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಸುಳ್ಳ ನಿಜಾನ? ಇಷ್ಟೊಂದು ಲೇಟು. ನಿಜ. ವೆರಿ ಗುಡ್, ವೆರಿ ಗುಡ್. ಈಗ ನಿಜ ಹೇಳ್ಬಿಟ್ಟ. ನೀವು ಹೋಗಿದ್ದೀರಾ? ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಯಾರು ಬರೋದು? ಕೂತ್ಕೊಳ್ಳಿ. ಆದಿತ್ಯ ಬನ್ರಿ. ನಿಮ್ಗೆ ನಾರ್ಮಲ್ ಆಗಿ ಸುಷ್ಮಾ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ? ನಿಮ್ಗಿಂತ ಸ್ವಲ್ಪ ಕೋಪ ಅಲ್ವಾ ಸುಷ್ಮಾ? ಇಲ್ಲ ಮ್ಯಾಮ್. ಹೌದು. ಅಂದ್ರೆ ಕೋಪ ಮಾಡ್ಕೊಂಡಾಗ ನೀವು ಬೆಳಗ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಅವಳಿಗೋಸ್ಕರ ರೋಸ್ ತಂದು ಕೊಡ್ತೀರಲ್ಲ? ಹೌದು. ಹೀಗ್ ತಂದು ಕೊಡುವಾಗ ಯಾವತ್ತಾದ್ರೂ ಒಂದ್ಸಲ ಬೈಕೊಂಡಿರ್ತೀರಾ? ಹೌದೌದು. ಇಲ್ಲ ಬೈಕೊಂಡಿಲ್ಲ, ಇಲ್ಲ ಯಾಕಂದ್ರೆ ಇಲ್ಲ. ನಾನು ಕನ್ಸೋಲ್ ಮಾಡಕ್ಕೆ ಅಂತಾನೆ ಹೋಗ್ತಾ ಇರ್ತೀನಿ ಅವಳ ಹತ್ರ. ನಿಮ್ಗೆ ಪಲಾವ್ ಅಂದ್ರೆ ಇಷ್ಟನೇ ಇಲ್ಲ, ಸುಷ್ಮಾಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನೀವು ತಿಂತಾರೆ. ಇಲ್ಲ ಮ್ಯಾಮ್, ನಂಗೂ ಇಷ್ಟ ಆಗುತ್ತೆ. ದಿನ ಆದ್ಮೇಲೆ ಇಷ್ಟ ಅಂದ್ರೆ ಆ ತರ ಒಂದು ಸಲ ಚಿಕ್ಕದಾಗಿ ಒಂದು ಬೈಕೋತೀರಾ? ಇಲ್ಲ, ಒಂದೊಂದ್ಸತಿ ಬೈಕೊಂಡಿದೀನಿ, ಯಾಕಂದ್ರೆ ಅವಳು ತುಂಬಾ ಅಲ್ಲ, ಮನೆಗ್ ಬಾಕ್ ಇನ್ಮೇನ್ ಕೆಟ್ಟದ್ದು ಮಾಡ್ಕೊಡಲ್ಲ ನಿಮ್ಗೆ. ಅದು ಆಗಲ್ಲ, ಎಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿಬಿಡಿ. ಸುಷ್ಮಾ ಪ್ರಪೋಸ್ ಮಾಡೋಕ್ ಮುಂಚೆ ಇನ್ನು ಇಬ್ರು ಹುಡುಗಿನ ಇಷ್ಟಪಟ್ಟಿದ್ದೀರಿ? ಬ್ಯಾಟ್ರಿ ಬಿಟ್ಟಿದ್ರು. ನಿಜಾನ ಸುಳ್ಳ? ಪ್ರಪೋಸ್ ಮಾಡಕ್ ಮುಂಚೆ ಇನ್ನು ಇಬ್ರು ಹುಡುಗಿ
ಇಬ್ರಲ್ಲ ಪ್ರಪೋಸ್ ಮಾಡಿದ್ದೀರಾ ಹೌದು ಏ ಹೂ ಅನ್ರಿ ನಿಜಾನ ಸುಳ್ಳ? ಇಬ್ರು ಹುಡುಗಿರಂತಲ್ಲ ಬಹಳ ಜನ ಹುಡುಗಿರು ಇಷ್ಟ ಆಗಿದ್ರು ಮ್ಯಾಮ್. ಎಷ್ಟು ಜನಕ್ಕೆ ಬ್ಯಾಟ್ರಿ ಬಿಡ್ತಾ ಇದ್ದಾರೆ ಮನೆಗ್ ಬಾ ಮನೆಗ್ ಬಂದ್ ನೋಡೋಣ. ಅದು ಸ್ಟ್ರಾಂಗ್ ಅದು ಜೂನಿಯರ್ಸ್ ಎಲ್ಲ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಕೊಡ್ಡಿ ಲವ್ ಯು. ಜೋಪಾನಪ್ಪ ನೆನ್ನೆ ತಾನೇ ಆಯ್ತು ಇವತ್ತು. ಬನ್ನಿ ಬನ್ನಿ ಒಂದ್ಸಲ ಈಗಲೇ ಸಮಾಧಾನ ಆಗ್ಬೇಕು ಆ ಕಥೆ ಎಲ್ಲ. ಬನ್ನಿ 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 ಸುಷ್ಮಾ ಅವರೇ. ಅದು ಸುಮ್ನೆ ಯಾವ ಹುಡುಗಿರು ಇಲ್ಲ, ನೀವು ಒಬ್ರೇ. ಆ ಹುಡುಗಿರು ಅಲ್ಲಿರೋ ಹುಡುಗಿರೆಲ್ಲ ತಪ್ಪಾಗಿ ನಮ್ಗೆ ಇದು ಆ ಬ್ಯಾಟ್ರಿ ತೋರಿಸೋದು ಅನ್ನೋ. ಬನ್ನಿ ರಾಜಕುಮಾರ್. ಕಮಾನ್ ಗುಂಡು 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 ಗುಂಡು. ನೀವು ಕೂತ್ಕೊಳ್ಳಿ ಗುಂಡು. ನಿಮ್ಮ ಹೆಂಡತಿ ಹತ್ರ ದೀಪಾ ನೀವು ಗುಂಡು ಅಂತ ಕರೀತೀರ ನೀವು? ನಾನು ಅವ್ರ ಗುಂಡು ಮರಿ ಅಂತಾನೆ ಕರೆಯೋದು, ಅವರು ನನ್ನ ಗುಂಡು ಅಂತಾನೆ ಕರೆಯೋದು. ಒಂದ್ಸಲ ನೀವು ಜೋರಾಗಿ ನೀವು ಸ್ವಲ್ಪ ಕರಿ ಗುಂಡು 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 ನಿಜಾನೇ ಹೇಳು, ನನ್ ಮಾನ ಕಾಪಾಡು. ನೀವು ಅಬ್ರಾಡ್ ಹೋದಾಗ ಅಲ್ಲೇ ಏನೇನ್ ಮಾಡಿದ್ರಿ ಅಂತ ಎಲ್ಲ ನಿಮ್ ಹೆಂಡತಿಗೆ ನಿಜ ಹೇಳ್ತೀರಾ? ನಿಜಾನ ಸುಳ್ಳ? ಹೌದು, ಎಲ್ಲ ನಿಜ ಹೇಳ್ತೀನಿ ನಾನು. ಎಲ್ಲ ನಿಜ ಹೇಳ್ತೀರಾ? ಎಲ್ಲ ನಿಜ. ಎಲ್ಲೆಲ್ಲಿ ಹೋಗಿದ್ದೆ US ಹೋದಾಗ? ಹೋಗೋದು ಅದ ಪಬ್ಗೆ ಹೋಗೋ ವಿಷಯ ಎಲ್ಲ ಹೇಳಿದ್ರೆ ಬಾ ಮನೆಗೆ 8 ಸತಿ ಹೋಗಿದ. ನಾವ್ ಇವಾಗ ಸಿಕ್ಕಾಕೋತಾನೆ. ಯೋಜನೆ ಏನಿಲ್ಲ, ಅದು ಒಳಗಡೆ ಎಲ್ಲ ಇದೆ. ಲೈ ಡಿಟೆಕ್ಟರ್ ಇಲ್ಲದ ವರ್ಕ್ ಮಾಡಿ ಇಲ್ಲಿಂದ ಆ ಕುಂಡಲಿನಿಯಿಂದ ಸಹಸ್ರ ಪುರುಷ ಹತ್ರ ಹೋಗಿ ಅದೊಂದು ಇದಾಗುತ್ತೆ. ಅದು ಪವರ್ ಬರುತ್ತೆ. ಅದು ಇಡ ಪಿಂಗಳ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಜ ಹೇಳೋಕೆ. ನಾರ್ಮಲಿ ತಪ್ಪುಗಳು ಆಗೋದು ಗಂಡಿಂದ, ಆದ್ರೆ ತಪ್ಪು ಕಾರಣ ಮಾತ್ರ ಹೆಣ್ಣು. ನಿಜಾನ ಸುಳ್ಳ? ಮೋಸ್ಟ್ ಆಫ್ ದ ಟೈಮ್ಸ್ ಹೌದು. ಅದೊಂದು ಧ್ಯಾನ ತರ ಆಗಿದ್ರೆ ಸಣ್ಣದಾಗಿ ಹಿಮಾಲಯ ಪರ್ವತಕ್ಕೂ ಬಂದಿತ್ತು. ವಿಜಯಶ್ರೀ, ಇದು ನಮ್ಮ ಎಲ್ರಿಗೂ ಇದು ಒಂದು ಅದು ನೀವು ಯೋಚನೆ ನನ್ ವಿಷಯ ಅಲ್ಲ, ಇಲ್ಲಿ ಕೂತಿರೋರ್ಗೆಲ್ಲ ಇದು ಒಂದು ಸವಾಲು. ನಮ್ಮನೇಲಿ ಉಗ್ರ ನರಸಿಂಹ ಇಲ್ಲ. ಎಲ್ರೂ ಅದು ಕಾರಣ. ಒಂದೊಂದ್ ರೆಡ್ ಲೈಟ್ಗೂ ಒಂದೊಂದಿದೆ ಮನೇಲಿ. ಹಬ್ಬ ನೆಕ್ಸ್ಟ್ ಅದ್ರ ಗ್ರೀನ್ ಬರಬೇಕು ಅಂತ ಲಕ್ಷ್ಮೀ ನರಸಿಂಹ. ಥರ್ಡ್ ಕ್ವಶನ್, ನೀವು ನಿಮ್ ಹೆಂಡತಿ ಜೊತೆ ರೋಡಲ್ಲಿ ಹೋಗೋವಾಗ, ಇದು ಡೇಂಜರಸ್ ಕ್ವಶನ್, ಎಲ್ರಿಗೂ ಡೇಂಜರಸ್ ಕ್ವಶನ್. ಹೆಂಡತಿ ಜೊತೆ ರೋಡಲ್ಲಿ ಹೋಗೋವಾಗ ಬೇರೆ ಹುಡುಗಿ ನೋಡ್ತೀರಾ? ನೋಡ್ತಾರೆ. ನಿಜಾನ ಸುಳ್ಳ? 100% ನೋಡ್ತಾರೆ. ಸುಳ್ಳು. ರೆಡ್ಡೇ ಬಂದಿದಲ್ಲ? ಕರೆಕ್ಟ್ ಆಗಿ ಬಂದಿದೆ. ಗ್ರೀನ್ ಬಂದಿದೆ, ನನಗ್ ಕೋಪ ಬಂದಿದೆ. ಜಯಶ್ರೀ, 3 ರೆಡ್ ಲೈಟ್ ಆಯ್ತು. ನಿಜವಾದ ಉಗ್ರ ನರಸಿಂಹ ಅವತಾರ ಮನೇಲಿ ಇವತ್ ರಾತ್ರಿ. ಇವತ್ತು ರಾತ್ರಿ ಹಾಗಲ್ಲ ವಿಜಯಶ್ರೀ, ಬನ್ರಿ ಒಂದ್ಸಲ ಬಾರಿ. ಅವರು ನಿಮ್ಗೋಸ್ಕರ ಕ್ರೇಸಿಯಾಗಿ ಏನ್ ಮಾಡ್ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಓಕೆ, ಅವ್ರು ನೀವಿಬ್ರು ಪ್ರೀತಿ ಶೇರ್ ಮಾಡಿ. ಶ್ರೀನಂದನ್ ಬನ್ನಿ. ಫಸ್ಟ್ ಪ್ರಶ್ನೆ ಕಾರಣ ಕೇಳಿ. ದೀಪಾ ರೆಡಿ. ಒಂದೊಂದ್ಸಲ ಹೆಂಡ್ತಿರಲ್ಲ, ನೀನ್ ಏನು ಮಾಡಿಲ್ಲ, ಹೆಂಗ್ ಮಾಡ್ತೀಯ, ಅದು ಇದು ಅಂತ ಜಗಳ ಮಾಡ್ತಾರೆ. ಆ ಟೈಮಲ್ಲಿ ನಿಮ್ಗೆ ನನ್ ಹೆಂಡ್ತಿನ ಅಂತ ಡೌಟ್ ಬರುತ್ತೆ. ನಿಜಾನ ಸುಳ್ಳ? 100% ನಿಜ. ನೀವು ದೀಪಾಳಿಂದ ಒಂದು ವಿಷಯ ಮುಚ್ಚಿದ್ದೀರಾ, ನಿಜಾನ ಸುಳ್ಳ? ಆ ವಿಷಯ ನನ್ ಗೊತ್ತು. ಹೌದು. ನನ್ನ ಜ್ಞಾನ ದೃಷ್ಟಿಯಲ್ಲಿ ಬಂದಿತ್ತು ಆ ವಿಷಯ. ಹೌದು. ಏನು ಅದು? ಪರವಾಗಿಲ್ಲ. ಹಳೆ ಗರ್ಲ್ ಫ್ರೆಂಡ್ ಇಷ್ಟ. ಥರ್ಡ್ ಕ್ವಶನ್,
ನಾನ್ ಬರೋದು ಅದಕ್ಕೆ. ಆಯ್ತು. ನೀವು ಸಮಟೈಮ್ ಸಿಗರೇಟ್ ಸೇದಿದ್ದು ಅವ್ರಿಗೆ ಗೊತ್ತಾಗ್ಬೇಡ, ಯಾಕೆ ಅವಳಿಗೆ ಇಷ್ಟ ಇಲ್ಲ ಅಂತ ಪ್ರಿಕಾಷನ್ ಮಾಡೋದು. ಅದ್ ಮಿಂಟು ಬಬಲ್ ಗಮ್ಮು ಏನಾದ್ರು ವಾಶ್ ಮಾಡೋದು ಆ ತರ ಎಲ್ಲ ಮಾಡೋದು. ನಿಜಾನ ಸುಳ್ಳ? ಎಷ್ಟು ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಅವಳಿಗೆ. ಗೊತ್ತಾಗ್ಬಿಡುತ್ತೆ, ಅದು ಮಾಡೋದು ನಿಜಾನ ಸುಳ್ಳ? ನಿಜ 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 ನಿಜ. ಅಯ್ಯೋ ಎಲ್ಲ ಗೇಮ್ಸು ನನಗೆ ತುಂಬಾ ಇಷ್ಟ ಆಯ್ತು, ಆದ್ರೆ ಈ ಒಂದು ಗೇಮ್ ಮಾತ್ರ ನನಗೆ ಇಷ್ಟ ಇಲ್ಲ. ನಿಮ್ಗೆ ಗೊತ್ತು, ಎಲಿಮಿನೇಷನ್. ಬಿಕಾಸ್ ಎಲ್ರು ನಾವೆಲ್ಲ ಒಂದು ಫ್ರೆಂಡ್ಸ್ ತರ ಆಯ್ತು, ಕ್ಲೋಸ್ ಆಗಿ. ಅದಲ್ಲಾದ್ಮೇಲೆ ಯಾರಾದ್ರೂ ಒಬ್ರು ಹೋದ್ರೆ ಕೂಡ ಅದೊಂದು ಫೀಲಿಂಗ್ಸ್ ಆಗುತ್ತೆ. ಬಟ್ ದಿಸ್ ಇಸ್ ಎ ಪ್ರೋಗ್ರಾಮ್ ಎನಿವೇ. ಒನ್ ಕಪಲ್ ಶುಡ್ ಗೋ. ಆ ಚಟ್ನಿ ಕಾಂಪಿಟಿಷನ್ ಇದೆ ಅಲ್ವಾ, ಅದರಲ್ಲಿ ಪಾಯಿಂಟ್ಸ್ ಎಲ್ಲ ನನ್ನ ಹತ್ರ ಇದೆ. ಕರಿತೀನಿ ನಾನು 4 ಜನನು. ನಾಲ್ಕು ಜನಕ್ಕೂ ಕಂಟೆಸ್ಟೆಂಟ್ಸ್ಗೆ 4 ದೊಡ್ಡ ಸ್ಟ್ರಾಂಗ್ ನೇಮ್: ಕಟಾರಿ ವೀರ, ರಣಧೀರ, ಪ್ರಳಯಾಂತಕ ಅಂಡ್ ಕಿರಾತಕ. ಸೊ ನೀವೇ ಗೆಸ್ ಮಾಡಿ, ಕಟಾರಿ ವೀರ ಯಾರು? ಯಾರಿಗೂ ಐಡಿಯಾ ಇಲ್ಲ. ಓಕೆ. ರಣಧೀರ ನಿಮ್ಗೆ ಗೊತ್ತಾಯ್ತಾ? ಕಟಾರಿ ವೀರ ನಿಜವಾಗ್ಲೂ ಯಾರಿಗೂ ಗೊತ್ತಾಗಿಲ್ಲ. ಓಕೆ. ರಣಧೀರ ಯಾರು ಅಂತ ಗೊತ್ತಾಯ್ತಾ? ಸರಿ, ರವಿಚಂದ್ರನ್. ಅದು ಏನು ಗೊತ್ತು. ಪ್ರಳಯಾಂತಕ ಸುಮ್ಮನೆ ಒಂದು ಹಿಂಡು, ಇಬ್ರು ಇರ್ಬೇಕು, ಅವ್ರು ಇರ್ಬೇಕು ಅಂತ ಏನಾದ್ರೂ ಒಂದು ಹೇಳ್ಬೇಕಲ್ಲ. ನಾನೇ ಇರ್ಬೋದು ಮ್ಯಾಮ್, ಗೊತ್ತಿಲ್ಲ. ನೀವೇ ರಣಧೀರ ಅನ್ನೋದು. ಓಕೆ. ಪ್ರಳಯಾಂತಕ ಅನ್ನೋದು ನೀವು ಅಲ್ವಾ? ಇರ್ಬೋದು. ಓಕೆ. ಕಿರಾತಕ ಕಿರಾತಕ ಮೈಟ್ ಬಿ ರಾಜ್ಗೋಪಾಲ್. ಯಾಕಂದ್ರೆ ನಾನು ಚೆನ್ನಾಗಿ ಬೈದು ಫೀಡ್ಬ್ಯಾಕ್ ಕೊಟ್ಟೆ, ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಬೈದೆ ಅವ್ರಿಗೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ. ಸೊ ಕಿರಾತಕ ಅನ್ನೋದು ಅವರ ಇರ್ಬೇಕು. ನೋಡೋಣ. ಕಟಾರಿ ವೀರ ಸಿರಾಜ್, ರಣಧೀರ ಆದಿತ್ಯ, ಪ್ರಳಯಾಂತಕ ನಂದನ್, ಅಂಡ್ ಕಿರಾತಕ ರಾಜಗೋಪಾಲ್. ಈ 4 ಕಪಲ್ಸ್ ಅಲ್ಲಿ ಒಬ್ರು ಎಲಿಮಿನೇಟ್ ಆಗಲೇಬೇಕು. ದರ್ ಇಸ್ ನೋ ಅದರ್ ಆಪ್ಷನ್. ಯಾರು ಆಗ್ಬಹುದು? ಏನಾದ್ರೂ ಒಂದು ಐಡಿಯಾ ಇದೆಯಾ ನಿಮ್ಗೆ? 4 ಜನನು ನೀವು ಜಡ್ಜಸ್ ತರ ನೀವೇ ಮಾರ್ಕೊಟ್ಟಿದ್ದು ಅಲ್ವಾ? ನೀವೇ ಹೇಳ್ಬೇಕು ಯಾರಾಗಿರ್ಬೋದು ಆ ಒಂದು ಕಪಲ್. ಐ ಥಿಂಕ್ ವಿಲ್ ಗೆಟ್ ಎಲಿಮಿನೇಟೆಡ್. ಯು ಪೀಪಲ್? ಯಾ, ಅದು ಗೆಸ್ಟೆ. ಯಾಕೆ ಹಾಗೆ? ಬಿಕಾಸ್ ನಾನು 4 ಜನದಲ್ಲಿ ಲೀಸ್ಟ್ ಪಾಯಿಂಟ್ಸ್ ಕೊಟ್ಟಿದ್ದು ನಮ್ಮ ಹಸ್ಬೆಂಡ್ಗೆ. ಟೇಸ್ಟ್ ತುಂಬಾ ಖಾರ ಖಾರ ಆಯ್ತು ಅಂತ. ನೀವು ಹೇಳಿದ ಜ್ಞಾಪಕ ಇದೆಯಾ ನಿಮ್ಗೆ? ಜ್ಞಾಪಕ ಇದೆ. ಡೆಫಿನೆಟ್ ಆಗಿ ಅವರು ಅದು ಮಾಡಿದ್ದೆಲ್ಲ ನೋಡಿ ಅದು ಟೇಸ್ಟ್ ಮಾಡೋವಾಗ ನಿಮ್ಗೆ ಅದು ಇದಾಯ್ತು. ಸೊ ಅದು ಲೀಸ್ಟ್ ಪಾಯಿಂಟ್ ಅನ್ನು. ಅದೊಂದು ಔಟ್ಡೋರ್ ಅಲ್ಲಿ ಆ ಟಾಸ್ಕ್ ಇದೆ ಅಲ್ಲ, ಅದಕ್ಕೆ ಅವರು ರೋಸ್ ತಂದು ಕೊಡ್ಬೇಕಾದ್ರೆ ನಾನು ಹಿಡ್ಕೋಬೇಕಾಗಿತ್ತು. ಐ ಡ್ರಾಪ್ಡ್ ಇಟ್. ಅಂಡ್ ವಾಟ್ ಅಬೌಟ್ ಅದರ್ಸ್ 3? ಅದರ್ಸ್ ಇವರಿಬ್ರು ಮಾಡ್ಲಿಲ್ಲ, ಆದಿ ಒಬ್ರು ಮಾಡಿದ್ರು. ರೋಸ್ ಹಿಡ್ಕೊಂಡ್ರು, ಬಟ್ ಪೆಟಲ್ಸ್ ಎಲ್ಲ ಬಿದ್ದೋಗಿತ್ತು. ರೋಸ್ ಅಂತಿರ್ಲಿಲ್ಲ, ಬರೀ ಸ್ಟಾಕ್ ಇತ್ತದ್ರ. ಏನೋ ಒಂದು ಕೊಟ್ಟರು, ಏನೋ ಒಂದು ಕಡ್ಡಿ ಅಂತೂ ಹಿಡ್ಕೊಂಡ್ರು ನಮ್ 4 ಜನ ಕಂಪೇರ್ ಮಾಡಿದ್ರು. ನಾವು ಇದೊಂದು ಫಸ್ಟ್ ಸ್ಟೆಪ್. ಒಂದು ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ, ಇನ್ನು ಎಷ್ಟೋ ಪ್ರೋಗ್ರಾಮ್ಸ್ ಬರ್ತೆ. ಅದ್ ಮಾಡೋಕೊಂದು ಒಂದು ವೇದಿಕೆ ಕೊಟ್ರು ಜಿ ಕನ್ನಡ ಅವರು. ನೋಡೋಣ. ಸೊ ಫಸ್ಟ್ 2 ಕಪ್ಪಲ್ಗೆ, ಸೇಫ್ ಝೋನ್ ಅಲ್ಲಿ ಇರೋ 2 ಕಪ್ಪಲ್ಗೆ ಕಳಿಸ್ತೀನಿ ನಾನು. ಅವರಿಬ್ಬರನ್ನೇ ಕಳಿಸ್ತೀನಿ. ಫಸ್ಟ್ ಅದು ಕಟಾರಿ ವೀರ ಅಂಡ್ ರಣಧೀರ, ಸಿರಾಲ್, ಸುಪ್ರಿಯಾ, ಆದಿತ್ಯ ಅಂಡ್ ಸುಷ್ಮಾ. ಇಬ್ರು ಬನ್ನಿ. ನೀವಿಬ್ರು ಕೂತ್ಕೊಳ್ಳಿ. ಸೊ 2 couples
ನೀವಿಬ್ರಲ್ಲಿ ಯಾರಾದ್ರೂ ಒಬ್ರು, ಅದು ಯಾರು ಅಂತ ಹೇಳೋಕೆ ನನಗೆ ತುಂಬಾ ಕಷ್ಟವಾಗಿದೆ. ಬೇರೆ ಏನ್ ಮಾಡೋದು, ಬೇರೆ ದಾರಿನೇ ಇಲ್ಲ. ಓಕೆ, ನಾನು ಯಾರಿಗೆ ಶೇಕ್ ಕೊಡ್ತೀನೋ ಅವರು ಸೇಫ್ ಸೋನ್. ಯಾಕೆಂದ್ರೆ ಅದು ಅನೌನ್ಸ್ ಮಾಡೋಕೆ ನನಗೆ ಒಂದು 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 ಅದಿದೆ, ಅದಕ್ಕೋಸ್ಕರನೇ. ಓಕೆನಾ? ಎನಿವೇ ವಿಜಯಶ್ರೀ ಹೇಳಿದ್ರು ನಾವೇ ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ಆ ಚಟ್ನಿ ಅವರು ಮಾಡಿದ್ದು, ಆ ಟೇಸ್ಟ್, ಅವರ ಕಂಟೆಂಟ್ ಎಲ್ಲ ನನ್ಗೆ ಗೊತ್ತಾಯ್ತು. ಆ ಟೇಸ್ಟ್ ಮಾಡೋವಾಗ ನಾನು ಕಮ್ಮಿ ಮಾರ್ಕ್ ಕೊಡ್ತೀನಲ್ಲ, ಅದಕ್ಕೋಸ್ಕರ ಆ ಟಾಸ್ಕ್ ಅಲ್ಲೂ ಅವರು ಸ್ವಲ್ಪ ಅದಕ್ಕೆ. ವಾಟ್ ಈಸ್ ಯುವರ್ ಫೀಲಿಂಗ್? ನೀವು ನೋ ಗೆಸ್, ಅದಕ್ಕಲ್ಲ, ನಾವು ಮಾಡೋದೆಲ್ಲ ಸರಿಯಾಗಿದೆಯಾ? ಚಟ್ನಿಗೆ ಎಷ್ಟು ಮಾರ್ಕ್ ನಿಮ್ ವೈಫ್ ಕೊಟ್ಟಿರ್ಬೇಕು? ಗೊತ್ತಾಗಿರುತ್ತೆ. ನಾನು ಒಬ್ನೇ ಹುಡುಗಡ್ಲೆ ಹಾಕಿದ್ದು ಚಟ್ನಿಗೆ. ಸೊ ಅವಳಿಗೆ ನನ್ನ ಟೇಸ್ಟ್ ಗೊತ್ತಾಗಿರ್ಬಹುದು, ಕೊಟ್ಟಿರ್ಬಹುದು ಅಂತ ಗೊತ್ತಾಯ್ತು. ಬಟ್ ಫಸ್ಟ್ ಟಾಸ್ಕ್ ಅಲ್ಲಿ ನಾವು ರೋಸ್ ಇಡಲಿಲ್ಲ, ನಾವು ರೋಸ್ ಇಡಲಿಲ್ಲ. ಅದು ಕಮ್ಮಿ ದೊಡ್ಡ ಒಂದು ಅಡ್ವೆಂಚರಸ್ ಟಾಸ್ಕ್ ಅದು. ಚಟ್ನಿ ಅನ್ನೋದು ಸುಮ್ಮನೆ ಓಕೆ ಅಷ್ಟೇ ಅಲ್ವಾ? ಅದೊಂದು ಆ ಟಾಸ್ಕ್ ಅದು ದೊಡ್ಡ ವಿಷಯ. ಅದೇನಾ ಅದು. ಸೊ ಎನಿವೇ, ನನಗೆ ಯಾವಾಗ್ಲೂ ಏನಾದ್ರೂ ಸಂತೋಷವಾಗಿ ಮಾತಾಡ್ಬೇಕು, ಅಥವಾ ಅದರ್ಸ್ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಯಾವಾಗ್ಲೂ ಲಾಫಿಂಗ್ ಪ್ಲಸ್ ಹ್ಯೂಮರಸ್ గా ಏನದು, ಅದು ನಮ್ ಜೊತೆಲಿ ಎಷ್ಟೊಂದು ಟೆನ್ಷನ್ ಎಲ್ಲ ಇರುತ್ತೆ. ಬಟ್ ಆಲ್ವೇಸ್ ವಿ ಶುಡ್ ಬಿ ಹ್ಯಾಪಿ ಪ್ಲಸೆಂಟ್. ಆ ತರ ಒಂದು ನನ್ನ ಆಟಿಟ್ಯೂಡ್. ಅಂಡ್ ಯು ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಸೆನ್ಸ್ ಆಫ್ ಹ್ಯೂಮರ್. ಥ್ಯಾಂಕ್ ಯು. ಅದು ವಿಜಯಶ್ರೀ ಮಾತಾಡುವಾಗ ಯಾವಾಗ್ಲೂ ನಾನು ನೋಟ್ ಮಾಡ್ತೀನಿ. ನಾನು ಇದು ಒಂದೊಂದು ವರ್ಡ್ಸ್ ಅಲ್ಲೂ ಒಂದು ಹ್ಯೂಮರ್ ಇದೆ. ಅದು ಒಂದು ದೊಡ್ಡ ಟ್ಯಾಲೆಂಟ್. ಅದು ಡೆಫಿನೆಟ್ ಆಗಿ ಅದು ಒಂದು ದೊಡ್ಡ ಟ್ಯಾಲೆಂಟ್ ವಿಜಯಶ್ರೀ. ಅಂಡ್ ಶಿ ಈಸ್ ಸ್ಪೀಕಿಂಗ್ ಟ್ರಾನ್ಸ್ಪರೆಂಟ್ಲಿ, ಟ್ರೂತ್ಫುಲ್ಲಿ, ಅಂಡ್ ಶಿ ನೋಸ್ ದಟ್ ಚಟ್ನಿ ತಿನ್ನೋವಾಗ ಗೊತ್ತು ವಿಜಯಶ್ರೀಗೆ ಡೆಫಿನೆಟ್ ಆಗಿ ಇಟ್ ಇಸ್ ಮೈ ಹಸ್ಬೆಂಡ್. ಅದು ಏನು ಅದರಲ್ಲಿ ಹಸ್ಬೆಂಡ್ ಅದು ಬೇಡ, ಇನ್ನೊಂದು ಸ್ವಲ್ಪ ಒಂದು 9 ಕೊಡ್ಬೇಕು, 5 ಕೊಡ್ಲೆ ಸಾಕು ಅಂತ ಒಂದು ಐಡಿಯಾ ಇತ್ತು. ನಾನು ಅದೆಲ್ಲ 7 ಮಿನಿಮಮ್ ಅಂತ ಹೇಳಿದ್ರೆ ಓಕೆ, 7 ಮಿನಿಮಮ್ ಅಂತ ಹೇಳಿದ್ರು. ಅದೆಲ್ಲ ಒಂದು ಟ್ರಾನ್ಸ್ಪರೆಂಟ್ ಮೆಂಟಾಲಿಟಿ, ಟ್ರೂತ್ಫುಲ್, ಸಿನ್ಸಿಯರ್ ಮೆಂಟಾಲಿಟಿ. ಸೊ ಯು ಹ್ಯಾವ್ ಎ ವೆರಿ ಗುಡ್ ಫ್ಯೂಚರ್. ಥ್ಯಾಂಕ್ ಯು ಮ್ಯಾಮ್. ಅಂಡ್ ರಾಜಗೋಪಾಲ್, ಯು ಆಲ್ಸೋ ವೆರಿ ಇನ್ನೋಸೆಂಟ್ ಪರ್ಸನ್. ಥ್ಯಾಂಕ್ ಯು. ನಿಮ್ಗೆ ನಿಮ್ ಫೀಲಿಂಗ್ ಏನು? ಅಂದ್ರೆ ಹೇಗಿದೆ ನಿಮ್ಗೆ? ಡೆಫಿನೆಟ್ಲಿ ಇಲ್ಲಿಗೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಇದು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಬಂದಿದ್ದು. ಒನ್ ಮೋರ್ ಪ್ರೌಡ್ ಥಿಂಗ್, ನಾವೇ ಫಸ್ಟ್ ಕಪಲ್ ಈ ಶೋಗೆ ಸೆಲೆಕ್ಟ್ ಆಗಿದ್ದು ಅನ್ನೋದು ಇನ್ನೊಂದು ಖುಷಿ ನಮ್ಗೆ. ಅದೊಂದೇ ಅಲ್ಲ, ಹಾಗಾಗಿ ಮತ್ತೆ ಎಷ್ಟೊಂದು ಒಂಥರ ಮೊಮೆಂಟ್ಸ್ ಇತ್ತು ಇಲ್ಲಿ ಎಂಜಾಯ್ We ಮಾಡೋದಕ್ಕೆ. enjoyed a lot. Outdoor agli, idagli, all our friends. We had a wonderful time with each and everyone. ಎಂಜೂರ ರೇಂಜ್ ಆಫ್ ಕಿಚನ್ ಅಪ್ಲಯನ್ಸಸ್ ಇಂದ ಒಂದು ಒಳ್ಳೆ ಗಿಫ್ಟ್ ರಾಜಗೋಪಾಲ್ ಅಂಡ್ ವಿಜಯಶ್ರೀ. ಥ್ಯಾಂಕ್ ಯು. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ ಫ್ಯೂಚರ್ಗೆ. ಎಲ್ಲಾದ್ರೂ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಮೀಟ್ ಮಾಡೋಣ. ಖಂಡಿತ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಓಕೆ ದೆನ್. ಈಗ ನಾವು ನಮ್ ನೆಕ್ಸ್ಟ್ ರೌಂಡ್ ಹೋಗ್ತಾ ಇದ್ದೀವಿ. 3 ಕಪಲ್ಸ್ ಕೂತಿದ್ದಾರೆ. ಜೂಲಿಯಟ್ಸ್ ಅವರದ ಟ್ಯಾಲೆಂಟ್ಸ್, ಆ ಒಳ್ಳೆ ಟ್ಯಾಲೆಂಟ್ಸ್, ಸುಂದರವಾದ ಟ್ಯಾಲೆಂಟ್ಸ್ ಅದೆಲ್ಲ ಆಚೆ ಬರಬೇಕು ಅವ್ರಿಗೆ. ಅದಕ್ಕೆ ಒಂದು ಬ್ಯೂಟಿಫುಲ್ ಒಂದು ರೌಂಡ್, ಇದು ಡ್ಯಾನ್ಸ್ ರೌಂಡ್. ಸೊ ಫಸ್ಟ್ ಯಾರು? ಅದು ನವರಾತ್ರಿ ಬೊಮ್ಮೆ. ಡ್ಯಾನ್ಸ್ ಅಂದ್ರೆ ಇಷ್ಟನಾ? ಇಷ್ಟ, ಬಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಇದೇನು ಕಾಂಪಿಟೇಷನ್ ಏನಿಲ್ಲ, ನಮಗೆ ಏನ್ ಬರ್ತಾ ಅದೇ ಡ್ಯಾನ್ಸ್ ಅಷ್ಟೇ. ಅಲ್ವಾ? ದೆನ್ ವಾಟ್ ಸಾಂಗ್
ವಾಟ್ ಸಾಂಗ್ ಯು ವಾಂಟ್ ಟೆಲ್ ಮಿ ಏನ್ ಯಾವ ಯಾವ್ದಾದ್ರು ಹಳೆ ಕನ್ನಡ ಅಂಥಿಂಥ ಹೆಣ್ಣು ನಾನಲ್ಲ ನನ್ನಂಥ ಹೆಣ್ಣು ಯಾರೂ ಇಲ್ಲ ನಾ ಬರುವ ದಾರಿ ಗೌರವ ತೋರಿ ನಾ ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ ಅಂಥಿಂಥ ಹೆಣ್ಣು ನಾನಲ್ಲ ನನ್ನಂಥ ಹೆಣ್ಣು ಯಾರೂ ಇಲ್ಲ. ಗುಗುರಿಯ ತರಹ ಎಲ್ಲರ ನಾನು ಆಡಿಸಬಲ್ಲೆ ನೋಟದಲ್ಲಿ ಗುಗುರಿಯ ತರಹ ಎಲ್ಲರ ನಾನು ಆಡಿಸಬಲ್ಲೆ ನೋಟದಲ್ಲಿ ತರದಲ್ಲಿ ತರಹ ನಡೆದವರೆಲ್ಲ ನನ್ನಯ ಮಾತಿನ ಚಾಟಿಯಲಿ ಸರಿ ಸಮ ನನ್ನ ಜೊತೆ ಯಾರಿಹರಿಲ್ಲಿ ಅಂಥಿಂಥ ಹೆಣ್ಣು ನಾನಲ್ಲ ನನ್ನಂಥ ಹೆಣ್ಣು ಯಾರೂ ಇಲ್ಲ. ಸೂಪರ್ ಒಂದು ಸಿನಿಮಾದಲ್ಲಿ ಒಂದು 1 ಶಾಟ್ 2 ಶಾಟ್ ಅಂತ ಕಟ್ ಮಾಡಿ ತೆಗಿತಾರಲ್ಲ, ಇದೊಂದು ಫುಲ್ ಸಾಂಗ್ ಮಾಡೋದು ಕಷ್ಟನೇ ಅಲ್ವಾ? ಕೂತ್ಕೊಳ್ಳಿ. ನೆಕ್ಸ್ಟ್ ಸುಪ್ರಿಯಾ. ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು ಗುಲಾಮಣಿಗಳೆಲ್ಲ ಸಲಾಮು ಹೊಡೆಯೊಲ್ಲ ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರಳಾಗಿ ಹಳು ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು. ನಾಗರಿಕತೆಯ ನಾಟಕದಲ್ಲಿ ನಟಿಸುವ ಹೆಣ್ಣಲ್ಲ ಆಧುನಿಕತೆಯ ಅಹಂಕಾರದಲ್ಲಿ ಮೆರೆಯುವ ಹೆಣ್ಣಲ್ಲ ಆದರ್ಶವಿಲ್ಲದ ಅಂಧತೆಯಲ್ಲಿ ಅಳಿಯುವ ಹೆಣ್ಣಲ್ಲ. ವಿವೇಕ ಮೀರದ ವಿಚಾರಧಾರೆಯ ವಿಭಿನ್ನ ರುಚಿಯಗಳು ಆಗಿತ್ತು ಇದೊಂದು ಎಕ್ಸ್ಪ್ರೆಷನ್ ಅಂತ ಏನದು ವೈಬ್ರೇಟಿಂಗ್ ಸಾಂಗ್ ಅಲ್ವಾ? ಭಯಂಕರ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಸ್ತ್ರೀ ಶಕ್ತಿ ಆ ತರ ಒಂದು ಸಾಂಗ್ ಸುಪ್ರಿಯಾ. ನೆಕ್ಸ್ಟ್ ಸುಷ್ಮಿತಾ. ಗಮಪಗಾರಿಣಿ ನಿಸಗಮಪ ಗಮಪಗಾರಿಣಿ ನಿಸಗಮಪ ನಿಪದ
ಸೂಪರ್ ಆಯ್ತು. ದ ಸ್ಪೆಷಲ್ ಥಿಂಗ್ ಈಸ್ ಹೀರೋನ್ ಕರ್ಕೊಂಡು ಬಂದು ಅದೊಂದು 2 ಮೂಮೆಂಟ್ ಅದೆಲ್ಲ ಮಾಡಿ ಅದಕ್ಕೆ ಚೆನ್ನಾಗಿತ್ತು. ಅದು ಸಡನ್ ಆಗಿ ಬಂದಿದ್ದು. ಅವರು ಕಾಪರೇಟ್ ಮಾಡಿದ್ರು ನೋಡಿ, ಅವರೊಳಗೆ ಒಂದು ಹೀರೋ ಇದೆ. ಅದು ಗೊತ್ತಾಯ್ತು ನನಗೆ ಈಗ. ಆಲ್ ದ ವೆರಿ ಬೆಸ್ಟ್ ಸುಷ್ಮಾ, ಆಲ್ ದ ವೆರಿ ಬೆಸ್ಟ್. ಪ್ಲೀಸ್. ಡ್ಯಾನ್ಸ್ ಎಲ್ಲ ಮುಗಿದೋಯ್ತು, ಎಲ್ರೂ ಎಂಜಾಯ್ ಮಾಡಿದ್ರು. ಆದ್ರೆ ಸುಮ್ಮನೆ ಬಿಡೋಕ್ಕಾಗಲ್ಲ ಈ ಡ್ಯಾನ್ಸ್. ಇಷ್ಟೊಂದು ಒಳ್ಳೆ ಡ್ಯಾನ್ಸ್ ಜಡ್ಜ್ಮೆಂಟ್ ಮಾಡಬೇಕು. ಅದು ಯಾರ ಜಡ್ಜ್ಮೆಂಟ್ ಮಾಡೋದು ಅನ್ನೋದು ಸಸ್ಪೆನ್ಸ್. ಅದಾದ್ಮೇಲೆ ನೋಡೋಣ. ಒಬ್ರು ವಿನ್ನರ್ನೇ ನೀವು ಸೆಲೆಕ್ಟ್ ಮಾಡಿ. ಸುಪ್ರಿಯಾನೇ ಮೇಡಮ್, ಅವರೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು. ನೀವು ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲಾಂದ್ರೆ ನನ್ ಗೊತ್ತು, ನಾನು ಡಿಸೈಡ್ ಮಾಡ್ಬಿಟ್ಟೆ. ನಾನು ಅದ್ರಲ್ಲಿ ಏನ್ ಡಿಸ್ಕಷನ್ ಎಲ್ಲ ನಮ್ಮ ಹೇಳ್ತೀನಿ ಮೇಡಮ್. ನಮ್ಮೊಳ್ಳೆ ಚೆನ್ನಾಗಿದೆ, ಡ್ಯಾನ್ಸ್ ನಮ್ಮೊಳ್ಳೆ ಚೆನ್ನಾಗಿದ್ದು. ನಿಮ್ಮೊಳ್ಳೆ ಹೆಂಗಿಂತ ನಮ್ಗೆ ಗೊತ್ತು. ಓವರಾಲ್ ನಮ್ಮೊಳ್ಳೆ ಚೆನ್ನಾಗಿತ್ತು ಅಂತೇವೆ. ನಿಮ್ಮೊಳ್ಳೆ ಲೆಂತಿ ಇತ್ತು, ನಮ್ಮೊಳ್ಳೆ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು. ಅಲ್ಲಿ ಲೆಂತಿ ಶಾರ್ಟ್ ಅಂಡ್ ಸ್ವೀಟ್ ಬರಲ್ಲ. ಬೇರೆಯವ್ರ ಹೆಂಡತಿ ಚೆನ್ನಾಗಿ ಕುಡಿದ್ರು ಅಂತ ನಾವ್ ಹೆಂಗ್ ಹೇಳೋದು ಹೇಳಿ. ಅಲ್ಲಿ ನೋಡ್ಬೇಡಿ, ಚಟ್ನಿ ತರ ಮಾಡ್ಬೇಡಿ. ಅದ್ ನೋಡ್ಲೇಬೇಡಿ, ಬಿಟ್ಬಿಡಿ. ನನ್ನನ್ನು ನೋಡಿ, ನನ್ ಮುಖ ನೋಡಿ, ಪ್ರಕಾಶವಾದ ಒಂದು ಆ ಮುಖ ನೋಡಿ. ಅದಕ್ಕೆ ಫಸ್ಟ್ ಎಲ್ಲ ಟಕ್ ಟಕ್ ಅಂತ ಬರುತ್ತೆ. ಓಕೆ, ಈಗ ನಾನೇ ಅನೌನ್ಸ್ ಮಾಡ್ಬಿಡ್ತೀನಿ, ಬೇರೆ ದಾರಿ ಇಲ್ಲ. ಜಡ್ಜ್ಮೆಂಟ್, ಸುಷ್ಮಿತಾ ಇಸ್ ದ ಬೆಸ್ಟ್ ಡ್ಯಾನ್ಸ್. ನಮ್ಮ ನೆಕ್ಸ್ಟ್ ಟಾಸ್ಕ್ ಜಗಜಟ್ಟಿ ಟಾಸ್ಕ್. ಇದರಲ್ಲಿ ಮೇಲ್ಗಡೆ ಸ್ಲೋ ಆಗಿ ಹೋಗ್ಬಿಟ್ಟು ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಒಳ್ಳೆ 10 ಮಿನಿಟ್ಸ್ ಕೊಡ್ತೀನಿ ನಾನು. ನೀವು ಹೋಗಿ ಅವ್ರು ಕೇಳ್ತಾರೆ ಏನ್ ಬೇಕು ಅಂತ ನೀವು ಹೇಳ್ಬಿಡಿ. ಅದು ಅಲ್ಲಿ ಹೋಗಿ ಅದು ತೆಗೆದ್ಬಿಟ್ಟು ಕೊಡ್ಬೇಕು. ನೀವು ಹೆಣ್ಮಕ್ಳು ಎಣ್ಣೆ ತಗೊಂಡು ಬಂದು ಮಗಲೇ ಕೈಗೆ ಕಾಲಿಗೆ ಹಾಕಿ ಆಶೀರ್ವಾದ ತಗೊಂಡ್ಬಿಡಿ. ಅಯ್ಯೋ ಸುಷ್ಮಾ, ಆದಿತ್ಯ ಬನ್ನಿ. ಸುಮ್ನೆ ಹಿಂಗ ಅದೆಲ್ಲ ಮಾಡಬಾರ್ದು. ಜಾಸ್ತಿ ಚೆನ್ನಾಗಿ ಹಾಕಿಬಿಡಿ. ಸುಷ್ಮಾ ಬನ್ನಿ. ಸುಷ್ಮಾ, ನಿಮ್ಗೆ ಏನ್ ಬೇಕು ಅಂತ ಹೇಳ್ಬಿಡಿ, ಸೀರಿಯಸ್ ಆಗಿ ಹೇಳ್ಬಿಡಿ. ಇದು ಈ ಒಡ್ಯಾಣ ಅಲ್ವಾ? ನಂದನ್ ಬನ್ರಿ. ದೀಪಾ ಬನ್ರಿ. ದೀಪಾ ಸ್ಟಾರ್ಟ್. ಅದು ಎಲ್ಲ ಹೋಯ್ತು, ಅದು ಫೌಲ್ ಆಗುತ್ತೆ. ಸಡನ್ ಆಗಿ ಬೇರೆ ಒಂದು ಹೇಳಿ. ಅದು ತಗೊಂಡ್ ಕೊಡ್ಬೇಕು. ಬೇರೆ ಒಂದು ಹೇಳಮ್ಮ, ಏನಾದ್ರು. ಅದು ಆಗೋಲ್ಲ. ಆ ಟೆಡಿ ಬೇರ್ ತೆಗಿಬೇಕು. ಆ ಟೆಡಿ ನಮ್ಮ ಅಟ್ಟ ತೋರಿಸಿರಾಳು. ಏನ್ ಬೇಕು, ಏನ್ ಬೇಕಾದ್ರೆ ಹೇಳ್ಬೋದು. ಈ ಸಾರ ನೀವೇ ಹೇಳಿದ್ರು. ಹಂಗೆ ಅದೇ ಒಂದು ಕಪ್ಲು ಎಲಿಮಿನೇಟ್ ಆಗ್ತಾರೆ. ಅದು ಯಾರಾದ್ರೂ ಸರಿ, ಫೀಲಿಂಗ್ಸ್ ಇದೆ. ಮತ್ತೆ ಇನ್ನೇನ್ ಮಾಡೋದು, ಎಲ್ರೂ ಬನ್ರಿ. ನೀವೆಲ್ರೂ ಚೆನ್ನಾಗಿ ಪ್ರಯತ್ನ ಮಾಡಿದ್ರು. ಫಸ್ಟ್ ಸೇಫ್ ಝೋನ್ ಯಾರು ಅಂತ ಹೇಳ್ಬಿಡೋಣ. 27 seconds ಅಲ್ಲಿ ಮುಗಿಸಿದ್ದಾರೆ ಆದಿತ್ಯ ಅಂಡ್ ಸುಷ್ಮಾ. ಸೊ ದೇ ಆರ್ ಇನ್ ದ ಸೇಫ್ ಝೋನ್. ನೆಕ್ಸ್ಟ್ 46 seconds ಶ್ರೀನಂದನ್ ಫಿನಿಶ್ ಮಾಡಿದ್ರು. This is the very, 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 very sentimental and emotional moment.
ಸೊ ಥ್ಯಾಂಕ್ ಯು ಸೋ ಮಚ್ ಸಿರಾಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank God bless you. Thanks for giving us this opportunity. ಎಂಡೂರ ರೇಂಜ್ ಆಫ್ ಕಿಚನ್ ಅಪ್ಲಯನ್ಸಸ್ ಅವರದ ಒಂದು ಒಳ್ಳೆ ಗಿಫ್ಟ್ ನಿಮ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಇಂಪಾರ್ಟೆಂಟ್ ರೌಂಡು. ಈ ಕೊನೆ ರೌಂಡ್ ಅಲ್ಲಿ ಡಿಸೈಡ್ ಮಾಡಬೇಕು ಈ ಎಪಿಸೋಡ್ ಅಲ್ಲಿ ಯಾರು ಕ್ರೇಸಿ ಕಪ್ಪಳ ಅಂತ. ಗಂಡಸರು ಈ ಐಸಲ್ಲಿ ಹಾಯಾಗಿ ಮಲ್ಕೋತಾರೆ. ನಾನಿಲ್ಲಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಓಕೆ, ಅದು ನಿಮ್ ಹೆಂಡತಿ ಬಂತು, ಯಾವ ಫಿಲ್ಮ್ ಅದು ಅಂತ ಹೇಳ್ಬೇಕು. ದಟ್ ಇಸ್ ದ ಫಸ್ಟ್ ಕ್ವಶನ್. ಕರೆಕ್ಟ್ ಆಗಿ ಹೇಳಿದ್ರೆ ಒಂದು ಕೀ ತಗೊಂಡು ಓಪನ್ ಮಾಡಿ ನೀವು ಹಾಫ್ ಫ್ರೀ ಆಗಿಬಿಡ್ತೀವಿ. Crazy couple. Crazy couple. ಓಕೆ, ಫಸ್ಟ್ ಯಾರನ್ನು ಕರೆಯೋದು? ಬನ್ನಿ ಯಾರು ನೀವು ಬರ್ತೀರಾ? ಓಕೆ, ಕಂಫರ್ಟಬಲ್ ಆಗಿದ್ದೀರಾ ನೀವು? ಬೇಗ ಕಂಫರ್ಟ್ ಆಮೇಲೆ ಕ್ಲಿಪಿಂಗ್ ಪ್ಲೀಸ್. ಹೇಗೆ ಬಬ್ರು ವಾಹನ ತೆಗೀರಿ ಬೇಗ ಬೇಗ ಬೇಗ. ಟೆನ್ಷನ್ ಆಗಬೇಡಿ, ಟೆನ್ಷನ್ ಏನು ಆಗಬೇಡ. ಯು ಕ್ಯಾನ್ ಚೂಸ್ ಎನಿ ಒನ್. ಓಕೆ, ಆಯ್ತು. ಕಾಲ್ ಅಲ್ಲೇ ಇರಬೇಕು. ಇನ್ನೊಂದಿದೆ. ಈ ಫಿಲ್ಮ್ ಅಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಹಾಡ್ಬೇಕು ನೀವು. ಯಾರು ತಿಳಿಯಲು ನಿನ್ನ ಭುಜಬರದ ಪರಾಕ್ರಮ. ತೆಗಿ. ನೆಕ್ಸ್ಟ್ ಏನು ಅಂತ. ಓಕೆ ಹೇಳೋದಲ್ಲ? ಬನ್ನಿ. ಕಂಗ್ರಾಟ್. ಡಿಪೆಂಡ್ಸ್ ಅಪಾನ್ ದ ಟೈಮಿಂಗ್, ವಿಲ್ ಪುಟ್ ದ ಪಾಯಿಂಟ್ಸ್. ಓಕೆ, ಅದಾದ್ಮೇಲೆ ಹೇಳ್ತೀನಿ. ಓಕೆ, ರೆಡಿ ದ ಕ್ಲಿಪಿಂಗ್. ಮುಂಗಾರು ಮಳೆ. ಓಕೆ, ದ ರೈಟ್ ಆನ್ಸರ್. ಟೇಕ್ ದ ಕೀ. ಬೇಗ ಪಾಪ. Try another key. Very good. Oh, nice. You should see the heroine's name. ಪೂಜಾ ಗಾಂಧಿ. The right side. ಬನ್ನಿ. Very good. Congrats. We'll see the points next. Please, ಕೂತ್ಕೊಳ್ಳಿ, please. Now the time is, I have to announce the winner. So, ಇವತ್ತಿನ ಕ್ರೇಸಿ ಕಪಲ್ ವಿನ್ನರ್ is ಆದಿತ್ಯ and ಸುಷ್ಮಾ. ಕಲ ಸಾಗೆ ಹರಿಸುತ್ತಾರೆ, ಕುಪ್ಪಿ ಬೆಲೆ ಕ್ಯಾಚ್ ಹಾಕೊಳ್ತಾರೆ, ಫೇಸ್ಬುಕ್ ಅಲ್ಲೇ ಫಸ್ಟ್ ಫ್ರೆಂಡ್ ಆಗ್ತಾರೆ, ವಾಟ್ಸ್ಆಪ್ ಅಲ್ಲೇ ಹನಿಮೂನ್ ಕಪಲ್ ಶ್ರೀನಂದನ್ and ದೀಪಾಕೆ ಈ ಎಂಡೂರ ರೇಂಜ್ ಆಫ್ ಹೋಮ್ ಅಪ್ಲಯನ್ಸಸ್. ಎಂಡೂರ ರೇಂಜ್ ಆಫ್ ಹೋಮ್ ಅಪ್ಲಯನ್ಸಸ್ ಗಿಫ್ಟ್ ಗೋಸ್ ಟು ಆದಿತ್ಯ and ಸುಷ್ಮಾ. ಥ್ಯಾಂಕ್ ಯು ಮ್ಯಾಮ್. All the very much. ಇವತ್ತಿನ ಕ್ರೇಸಿ ಕಪಲ್ ಫೇವರೇಟ್ ಪ್ರೋಗ್ರಾಮ್ ಮುಗಿತು. ಮತ್ತೆ ನೆಕ್ಸ್ಟ್ ವಾರ ಕ್ರೇಸಿ ಕಪಲ್ಗೋಸ್ಕರ ವೇಟ್ ಮಾಡಿ. ನಾನು ಬರ್ತೀನಿ. ಸೈನಿಂಗ್ ಆಫ್. Crazy couple. Crazy couple.